ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸಂದೇಶ್ ವ್ಲಾಗ್. ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಲಿವರಿ ವ್ಲಾಗ್ನ ಕಂಟಿನ್ಯೂಷನ್ ವ್ಲಾಗ್ ಅಂತ ಸೀರೀಸ್ ಅಂತಲೇ ಹೇಳ್ಬೋದು. ತುಂಬ ದಿವಸ ಆಯಿತು ಅಂತಲೇ ಹೇಳ್ಬೋದು ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು ಮತ್ತು ಹಬ್ಬದ ಸೀಸನ್ ಬೇರೆ ಇತ್ತು, ಸ್ವಲ್ಪ ಬ್ಯುಸಿ ಆಗಿತ್ತೆ. ಅದ್ರದ್ದು ಕೂಡ ವ್ಲಾಗ್ಸ್ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತಂದರೆ ನೋಡ್ಕೊಂಡು ಬನ್ನಿ. ಅದನ್ನು ಕೂಡ ಇವತ್ತು ನಾನು ಡಿಲಿವರಿ ವ್ಲಾಗ್ ಬಗ್ಗೆ ಹಾಕಿದ್ನಲ್ವ, ಅದರಲ್ಲಿ 1-2-3 ನನಗೆ ಡೌಟ್ಸ್ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಬಂದಿತ್ತು. ಫಸ್ಟ್ ಅದರದ್ದು ಕ್ಲಾರಿಟಿ ಕೊಟ್ಬಿಟ್ಟು ನೆಕ್ಸ್ಟ್ ನಾನು ಪೋಸ್ಟ್ ಪ್ರೆಗ್ನೆನ್ಸಿ ಯಾವ ರೀತಿ ಮಾಡ್ಕೋಬೇಕು, ನಾನು ಹೆಂಗಿದ್ದೆ ಏನು ಅನ್ನೋದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮೊದಲು ಬಂದು ಪೋಸ್ಟ್ ಕಮೆಂಟ್ ಬಾಕ್ಸಲ್ಲಿ ಏನು ಬಂದಿತ್ತು ಡೌಟು ಅಂದರೆ, ನೀವು ಯಾಕೆ ಎಪಿಡ್ಯೂರಿಯಲ್ ತೊಗೊಂಡಿಲ್ಲ, ಅದ್ರದ್ದು ಬಗ್ಗೆ ನಮಗೆ ಡೀಟೇಲ್ಸ್ ಹೇಳಿ, ನಾವು ಕೂಡ ಪ್ರೆಗ್ನೆಂಟ್ ಇದ್ದೀವಿ ಅನ್ನೋರು ಕಮೆಂಟ್ ಮಾಡಿದರು. ಅದ್ರದ್ದು ಬಗ್ಗೆ ಹೇಳಿಬಿಡ್ತೀನಿ. ನಾನು ಯಾಕಪ್ಪ ಎಪಿಡ್ಯೂರಿಯಲ್ ತೊಗೊಂಡಿಲ್ಲ ಅಂತಂದರೆ, ನನಗೆ ತುಂಬಾ ಪೇಯ್ನ್ ಅನ್ನೋದು ಬಂದುಬಿಟ್ಟಿತ್ತು. ಸೊ ನಾನು ಎಪಿಡ್ಯೂರಿಯಲ್ ತೊಗೊಂಡ್ರು ನನಗೆ ಫಸ್ಟೇ ಡಾಕ್ಟರ್ಸ್ ಸಜೆಷನ್ ಮಾಡಿದರು, ಲೈಕ್ ಎಪಿಡ್ಯೂರಿಯಲ್ ಹೆಂಗಿರುತ್ತೆ ಏನು ಅನ್ನೋದೆಲ್ಲ. ಸೊ ನಾನು ಯಾವುದೇ ರೀತಿ ಎಪಿಡ್ಯೂರಿಯಲ್ ಬೇಡ ಅಂತ ಮೈಂಡಲ್ಲಿತ್ತು. ಬಿಕಾಸ್ ಎಪಿಡ್ಯೂರಿಯಲ್ ಏನಪ್ಪ ಅಂತಂದರೆ, ನೀವು ನಾರ್ಮಲ್ ಡಿಲಿವರಿಗೆ ಟ್ರೈ ಮಾಡ್ತಿರ್ತೀರಲ್ವ, ಸೊ ಆಗ ಆ ಒಂದು ಪೇಯ್ನ ನಾವು ಬೇರ್ ಮಾಡೋಕ್ಕಾಗಲ್ಲ ಅಂತಂದರೆ ಎಪಿಡ್ಯೂರಿಯಲ್ ಅನ್ನೋ ಒಂದು ಇಂಜೆಕ್ಷನ್ನ ಕೊಡ್ತಾರೆ. ಅಂದರೆ ನಮ್ಮ ಒಂದು ಬೆನ್ನಲ್ಲಿ ಒಂದು ನರ್ವ್ನ ತಗೊಂಡು ಅದಕ್ಕೆ ಇಂಜೆಕ್ಷನ್ನ ಇನ್ಸರ್ಟ್ ಮಾಡ್ತಾರೆ. ಸೊ ಅಷ್ಟು ಪೇಯ್ನು ನಮಗೆ ಗೊತ್ತಾಗಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಅದನ್ನು ಕೊಡೋದು. ಅದೇ ಮುಂದಕ್ಕೆ ಸ್ವಲ್ಪ ಡಿಸಡ್ವಾಂಟೇಜ್ ಅಂತಂದರೆ ಬೆನ್ನೋವು ಬರೋದು ತುಂಬಾ ಆಗುತ್ತೆ, ಆ ಥರ ಎಲ್ಲ ತುಂಬಾ ಇರುತ್ತೆ. ಅದು ನನಗೆ ಆಲ್ರೆಡಿ ನಾನು ತೋರಿಸ್ತಾ ಇದ್ದಿದ್ದು ಒಂದು ಹಾಸ್ಪಿಟಲಲ್ಲಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡಿದರು. ಅಂದರೆ ಈ ರೀತಿ ಇರುತ್ತೆ ನಿಮಗೆ, ಎಪಿಡ್ಯೂರಲ್ ತೊಗೊಂಡ್ರೆ ಏನು ಯೂಸು, ಏನು ಡಿಸಡ್ವಾಂಟೇಜು ಅನ್ನೋದೆಲ್ಲ ಹೇಳಿದರು. ಸೊ ನಾನೇನು ಫಿಕ್ಸ್ ಆಗಿದ್ದೆ ಅಂತಂದರೆ, ನಾರ್ಮಲ್ ಪೇಯ್ನ್ಸ್ ಬಂದು ನನ್ನ ಕೈಯಲ್ಲಿ ಬೇರ್ ಮಾಡೋಕ್ಕಾದರೆ ಅದೇ ಕಂಟಿನ್ಯೂ ಮಾಡ್ಕೊಂಡು ನಾರ್ಮಲ್ ಡೆಲಿವರಿ ಮಾಡಿಸ್ಕೊಳ್ಳೋಣ, ಇಲ್ಲ ನನಗೆ ಆಗ್ತಿಲ್ಲ ಪೇಯ್ನ್ ಬೇರ್ ಮಾಡೋಕ್ಕೆ ಅಂತಂದರೆ ನಾನು ಸಿ ಸೆಕ್ಷನ್ಗೆ ಚಾಯ್ಸ್ ತೊಗೊಂಬಿಡೋಣ ಆಪ್ಷನ್ನು ಅಂದ್ಬಿಟ್ಟು ನಾನು ಮೊದಲೇ ಫಿಕ್ಸ್ ಆಗಿದ್ದೆ. ಸೊ ನನಗೆ ಆಫ್ಟರ್ ಒಂದು 7 o'clock ನನಗೆ ಪೇಯ್ನ್ ಸ್ಟಾರ್ಟ್ ಆಗಿದ್ದು ಮಾರ್ನಿಂಗು. ಈವ್ನಿಂಗ್ ಟಿಲ್ 2-3 o'clockವರೆಗೂ ನಾನು ವೆಯ್ಟ್ ಮಾಡಿದೆ, ಅಂದರೆ ಬೇರ್ ಮಾಡಿದೆ ನಾನು ಆ ಪೇಯ್ನ. ನನ್ನ ಕೈಯಲ್ಲಿ ಆಗ್ತಾನೇ ಇರಲಿಲ್ಲ ಪೇಯ್ನ ಬೇರ್ ಮಾಡೋಕ್ಕೆ. ಸೊ ಡಾಕ್ಟರ್ಸ್ ಬಂದು ನಿಮಗೆ ಸೈನ್ ಹಾಕ್ಕೊಡಿ ಅಂತ ನನ್ನ ಹಸ್ಬೆಂಡ್ಗೆ ಕೇಳಿದ್ರು, ಲೈಕ್ ಎಪಿಡ್ಯೂರಲ್ ಇಂಜೆಕ್ಷನ್ ಕೊಡ್ತೀವಿ, ನೀವು ಸೈನ್ ಹಾಕಿದ್ರಿ ಅಂತ. ಸೊ ನಾನು ಹೇಳಿದೆ, ಇಲ್ಲ ನನಗೆ ಬೇಡವೇ ಬೇಡ, ನಾನು ಆ ಪೇಯ್ನ್ ಕೂಡ ನನಗೆ ಅದು 2-3 hours ಪೇಯ್ನ್ ಕಂಟ್ರೋಲ್ ಮಾಡುತ್ತೆ. ಅಂದರೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ, ಬಟ್ ಅಷ್ಟು ಪೇಯ್ನ್ ನಿಮಗೆ ಗೊತ್ತಾಗಲ್ಲ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಬಟ್ ನನಗೆ ಆಪ್ಷನ್ ತೊಗೊಳಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲ, ನನಗೆ ಪೇಯ್ನೂ ಬೇಡ, ಆ ಥರ ಇದು ಬೇಡ, ಎಪಿಡ್ಯೂರಿಯಲ್ ಅನ್ನೋ ಒಂದು ಇದೇ ಬೇಡ, ನಾನು ಸಿ ಸೆಕ್ಷನ್ನೇ ಮಾಡಿಸ್ಕೊತೀನಿ. ಬಿಕಾಸ್ ಆದ್ರೂ ಆಗ್ಬೋದು, ಆಗ್ದಿರೂ ಇರ್ಬೋದು ಅದು ತೊಗೊಂಡ್ಮೇಲೇನು. ಸೊ ಅದು ತೊಗೊಂಡು ದುಡ್ಡಿನ ಪ್ರಶ್ನೆ ಸೆಕೆಂಡರಿ ಬರುತ್ತೆ, ಬಟ್ ಯಾವುದೇ ರೀತಿ ಪೇಯ್ನನ್ನು ನಾವೇ ಬೇರ್ ಮಾಡಬೇಕಲ್ವ. ಸೊ ನನಗೆ ಬೇಡ ಅಂತ ಅಂದೆ. ಅಲ್ಲಿಗೂ ಹೇಳಿದ್ರು, ಇಲ್ಲ ತೊಗೊಳ್ಳಿ 2-3 hours ಟ್ರೈ ಮಾಡ್ಬೋದು, ನಿಮಗೆ ಇಷ್ಟು ಇಂಚಸ್ ಓಪನ್ ಆಗಿದೆ ಅಂತ. ಇಲ್ಲ ನನಗೆ ಬೇಡ, ನಾನು ಸಿ ಸೆಕ್ಷನ್ಗೆ ಹೋಗ್ತೀನಿ ಅಂತ ಅದೇ ಪೇಯ್ನ ಇನ್ನೂ 1 hour ನಾನು ಬೇರ್ ಮಾಡಿದೆ. ಸೊ ಫೈನಲಿ ನನಗೆ ಅದೇ ಪೇಯ್ನ್ಗೆ ಡೆಲಿವರಿ ಆಯಿತು. ಸೊ ನಾನು ಎಪಿಡ್ಯೂರಿಯಲ್ ಅನ್ನೋ ಆಪ್ಷನ್ನು ನಾನು ಹೋಗಲಿಲ್ಲ. ಈಗ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಇನ್ನೂ ಡೌಟ್ಸ್ ಇದ್ದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಮತ್ತೆ ಕಮೆಂಟ್ ಮಾಡಿದ್ರೆ ನಾನು ಹೇಳ್ತೀನಿ. ಮತ್ತು ಇನ್ನೊಂದು ಅನಸ್ತೇಷಿಯಾ ಅಂತಂದರೆ, ಅದು ನಾರ್ಮಲ್ಲಾಗೆ ಪ್ರತಿಯೊಂದು ಡಿಲಿವರಿ ಆಗೋರಿಗೆ ಅನಸ್ತೇಷಿಯಾ ಅನ್ನೋದು ಕೊಟ್ಟೇ ಕೊಡ್ತಾರೆ. ಬಟ್ ಅದೇನಪ್ಪ ಅಂತಂದರೆ, ನಮಗೆ ಇಷ್ಟು ಏನಂತಾರೆ ಇರುತ್ತೆ, ಜ್ಞಾನ ಇರುತ್ತೆ, ಬಟ್ ಆಫ್ ಪಾರ್ಟಿಂದ ನಮಗೆ ಅಷ್ಟು ಪೇಯ್ನ್ ಗೊತ್ತಾಗಬಾರ್ದು ಅಂತ ಇಲ್ಲಿಂದ ಅನಸ್ತೇಷಿಯಾ ಕೊಡ್ತಾರೆ ಅಷ್ಟೇ. ನಮಗೆ ಫುಲ್ ಬಾಡಿ ಅನಸ್ತೇಷಿಯಾ ಕೊಡಲ್ಲ ಯಾರಿಗೂ. ಡೆಲಿವರಿ ಆಗೋ ಪ್ರತಿಯೊಬ್ಬರಿಗೂ ಅನಸ್ತೇಷಿಯಾ ಅನ್ನೋ ಒಂದು ಇಂಜೆಕ್ಷನ್ ಕೊಟ್ಟೇ ಕೊಡ್ತಾರೆ. ಇದು ಸೆಕೆಂಡ್ ಕ್ವೆಶನ್ ನನಗೆ ಬಂದಿದ್ದು. ಇನ್ನೂ ಏನಾದರೂ ಕ್ವೆಶನ್ಸ್ ಇದ್ದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ. ನಾನು ಒಂದು ಡಿಲಿವರಿ ಸ್ಟೋರೀಸ್ನ ಈಗ ಕಂಟಿನ್ಯೂ ಮಾಡ್ತೀನಿ ನೋಡಿ. ನನ್ನ ಮಗ ಹುಟ್ಟಿದ್ದು 14th March 2024 ಆಲ್ರೆಡಿ ನಾನು ಡಿಲಿವರಿ ಬ್ಲಾಗಲ್ಲಿ ಅದು ಹೇಳಿದ್ದೀನಿ. ಅವನು ಹುಟ್ಟಿದ್ದು ಸಾಯಂಕಾಲ 5:10 ಆಗಿತ್ತು ಕರೆಕ್ಟಾಗಿ. ಅದಾದಮೇಲೆ ನಾನು ಹೇಳಿದೆ, ಕಾಫಿ ಕೊಟ್ಟರು, ನನ್ನ ಒಂದು ವಾರ್ಡಿಗೆ ಶಿಫ್ಟ್ ಮಾಡಿದ್ರು, ನಾರ್ಮಲ್ ವಾರ್ಡ್ಗೆ, ಮತ್ತು ಮಗುನ ಕೂಡ ಕೊಟ್ಟರು.
ಆವಾಗಿಂದನೇ ಫೀಡಿಂಗ್ ಸ್ಟಾರ್ಟ್ ಮಾಡಿ ಅಂತಂದರು. ನಾನು ಮಗುಗೆ ಫೀಡಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ ಎಲ್ಲ ಮಾಡಿದ್ವಿ. ಮತ್ತು ನೆಕ್ಸ್ಟ್ ಡೇ ಅಂದರೆ ಫ್ರೈಡೇ ಥರ್ಸ್ಡೇ ಹುಟ್ಟಿದ್ದು ನನ್ನ ಮಗ. ಫ್ರೈಡೇ ಮಾರ್ನಿಂಗು ಡಾಕ್ಟರ್ ಮಾಮೂಲಿ ಬೇಬಿ ಚೆಕಪ್ ಆ್ಯಂಡ್ ನನಗೆ ಚೆಕಪ್ ಮಾಡೋಕ್ಕೆ ಬರ್ತಿರ್ತಾರಲ್ವ, ಅವ್ರು ಬಂದು ಬೇಬಿ ಚೆಕಪ್ ಮಾಡಿ ಬ್ಲಡ್ನ ತೊಗೊಂಡ್ರು. ಅಂದರೆ ನಾರ್ಮಲಾಗಿ ಇವಾಗ ಎಲ್ಲ ಮಕ್ಳಿಗೂ ಜಾಂಡೀಸ್ ಅನ್ನೋದು ಬಂದೇ ಬರುತ್ತೆ. ಸೊ ಆ ಜಾಂಡೀಸ್ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು ಅಂತ ಬ್ಲಡ್ ತೊಗೊಂಡೋದ್ರು. ಇದರಲ್ಲಿ ನನಗೆ ಗೊತ್ತಾಗಿದೆ ಏನಪ್ಪ ಅಂತಂದರೆ, ಯಾವತ್ತೂ ಅಷ್ಟೇ ಮಗುಗೆ ಅಮ್ಮಂದು ಬ್ಲಡ್ ಬಂದರೆ ಜಾಂಡೀಸ್ ಬಂದರೂ ಅದು ಬೇಗ ಸಾಲ್ವ್ ಆಗುತ್ತಂತೆ. ಬಟ್ ಅದೇ ಅಪ್ಪ ಅಂದರೆ ಫಾದರ್ ಆಗಿ ಯಾರಿರ್ತಾರೆ ಅವರು ಒಂದು ಬ್ಲಡ್ ಬಂದಿದ್ದರೆ ಅದು ಸ್ವಲ್ಪ ಲೇಟಾಗಿ ಕ್ಯೂರ್ ಆಗುತ್ತೆ ಮತ್ತು ಸ್ವಲ್ಪ ಇದಿರುತ್ತೆ ಡೇಂಜರ್ ಅಂತ ಹೇಳಿದ್ರು ನನಗೆ ಹಾಸ್ಪಿಟಲಲ್ಲಿ. ಸೊ ನನ್ನ ಮಗನಿಗೆ ಅವ್ರ ಅಪ್ಪಂದೇ ಬ್ಲಡ್ ಬಂದಿತ್ತು. ಅದಕ್ಕೋಸ್ಕರ ಅವ್ರೇನು ಹೇಳಿದ್ರು ಅಂದರೆ, ಇಲ್ಲ ಮಗುಗೆ ಫೋಟೋ ಥೆರಪಿಯಲ್ಲಿ ಇರ್ತೀವಿ 2 ಡೇಸು, ನೋಡೋಣ. ನಾವು ಅಷ್ಟು ಅವನಿಗೆ ಜಾಂಡೀಸ್ ಅನ್ನೋದು ತುಂಬ ಬಂದಿರಲಿಲ್ಲ, ಜಸ್ಟ್ ಲೈಟಾಗಿ ಯೆಲ್ಲೋ ಕಲರ್ ಅನ್ನೋದು ಐಯಲ್ಲಿ ಬಂದಿತ್ತಷ್ಟೇ, ತುಂಬ ಅಂತ ಏನು ಸೀರಿಯಸ್ ಆಗಿ ಬಂದಿರಲಿಲ್ಲ. ಆದರೂ ಅವರು ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಫೋಟೋ ಥೆರಪಿಯಲ್ಲಿ ಇಟ್ಟಿದ್ದರು. ಸೊ ಫ್ರೈಡೇ ಫೋಟೋ ಥೆರಪಿಯಲ್ಲಿ ಇಟ್ಟಿದ್ದರು, ಫ್ರೈಡೇ ಫುಲ್ ಇಟ್ಟಿದ್ದರು. ಸೊ ನಮ್ಗೆ ಯಾವುದೇ ರೀತಿ ಮಗು ಫೋಟೋಶೂಟ್ ಕೂಡ ಮಾಡಿಸೋದಕ್ಕಾಗಲಿಲ್ಲ. ನಮಗೆ ಆಪ್ಷನ್ ಇತ್ತು ಹಾಸ್ಪಿಟಲಲ್ಲೇ ಫೋಟೋಶೂಟ್ ಮಾಡಿಸೋದು. ಅದೇ ಫೋಟೋ ಥೆರಪಿಯಲ್ಲಿ ಇಟ್ಟಿದ್ದರಿಂದ ಮಗುನ ನಮಗೆ ಶೂಟಿಗೆ ಕೊಡಲಿಲ್ಲ. ಅವ್ರು ನೆಕ್ಸ್ಟ್ ಡೇ ಬೇಕಿದ್ರೆ ನೀವು ಫೋಟೋಶೂಟ್ ಮಾಡ್ಕೊಳ್ಳಿ ಅಂದರು. ನಮಗೆ ಆಗಲಿಲ್ಲ. ನೆಕ್ಸ್ಟ್ ಡೇ ನಂದು ನಾರ್ಮಲ್ ಡಿಲೆವರಿ ಆಗಿದ್ದರಿಂದ ಮತ್ತು ಮಗುಗೂ ಕೂಡ ಸ್ವಲ್ಪ ಕಡಿಮೆ ಆಗಿತ್ತು ಜಾಂಡೀಸು. ಫ್ರೈಡೇ ಅಂದರೆ ಸ್ಯಾಟರ್ಡೆ ಮಾರ್ನಿಂಗ್ಗೆ. ಸೊ ನನ್ನ ಹಸ್ಬೆಂಡ್ ಹೇಳಿದ್ರು, ಇಲ್ಲ ಕಡಿಮೆ ಆಗಿದೆ, ಅಕಸ್ಮಾತ್ ಇನ್ನೂ ಇದೇ ರೀತಿ ಇದ್ದರೆ ನಾವು ಮತ್ತೆ ಕರ್ಕೊಂಬರ್ತೀವಿ, ನಾವು ಡಿಸ್ಚಾರ್ಜ್ ಮಾಡ್ಕೊತೀವಿ ಅಂದ್ಬಿಟ್ಟು. ನನಗೆ ಟೋಟಲ್ ಎಷ್ಟಾಯಿತು ಏನು ಅಂತ ಕೂಡ ನೀವು ಕೇಳ್ಬೋದು ಡಿಲೆವರಿಗೆ. ನನಗೆ ಬಂದು ನಾರ್ಮಲ್ ಡಿಲೆವರಿಗಾಗಿದ್ದು 1,20,000 ಆಗಿತ್ತು. ಇದು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಬಂದಿತ್ತು. ಸೊ ನಾನು ಹೇಳ್ತಿದ್ದೀನಿ, ನಾನು ಒಂದು ಡಿಲೆವರಿ ಆಗಿದ್ದು Cloud9 ಜಯನಗರ್. ಆಲ್ರೆಡಿ ನಾನು ಪ್ರೀವಿಯಸ್ ವ್ಲಾಗಲ್ಲಿ ಕೂಡ ಅದು ಹೇಳಿದ್ದೀನಿ. ಅಲ್ಲಿ ನಾರ್ಮಲ್ ಡಿಲೆವರಿಗೆ 1,20,000 ಆಯಿತು. ಆದರೆ ನನ್ನ ಮಗಗೆ ಫೋಟೋ ಥೆರಪಿಯಲ್ಲಿ ಇಟ್ಟಿದ್ದರಿಂದ 50,000 ಜಾಸ್ತಿನೇ ಆಯಿತು ಅಂತ ಹೇಳ್ಬೋದು. ಅಂದರೆ ಅಲ್ಲಿ ಇನ್ಕ್ಲೂಡಿಂಗ್ ಎಲ್ಲ ಕೊಡ್ತಾರೆ. ಅಂದರೆ 1.2ಗೆ ನಿಮಗೆ ಬೆಡ್ ಚಾರ್ಜಸ್ ಆಗಿರ್ಬೋದು, ಡಿಲೆವರಿ ಚಾರ್ಜಸ್ಸು ಮತ್ತು ಫುಡ್ಡು ಪ್ರತಿಯೊಂದು ಕೊಡ್ತಿದ್ರು. ಬಟ್ ನಾನು ಅಲ್ಲಿನ ಫುಡ್ ಏನು ತಿಂದಿಲ್ಲ ಅಂತಲೇ ಹೇಳ್ಬೋದು. ಬಿಕಾಸ್ ಅಲ್ಲಿ ಪ್ರತಿಯೊಂದು ಕೊಡ್ತಾ ಇರ್ತಾರೆ ನಿಮಗೆ. ಅಂದರೆ ನನಗೆ ಒಂದು ತುಂಬ ಆಸೆ ಇದ್ದಿದ್ದೇನಪ್ಪ ಅಂತಂದರೆ, ಟ್ರೆಡಿಷ್ನಲ್ಲಾಗೆ ನಾನೊಂದು ಬಾಣಂತನ ಮಾಡಿಸ್ಕೋಬೇಕು ಅನ್ನೋದು ನನಗೆ ತುಂಬಾ ಆಸೆ ಇತ್ತು. ಅದೇ ಪ್ರಕಾರ ನಾನು ಇದು ಮಾಡಿದೆ. ನನ್ನ ಒಂದು ಕಝಿನ್ ಅಂದರೆ ನನ್ನ ಸಿಸ್ಟರ್ ಇಲ್ಲೋ ಅಲ್ಲೇ ಜಯನಗರ್ ನಿಯರ್ ಇದ್ದಿದ್ದರಿಂದ ನನಗೆ ಫುಡ್ಡೆಲ್ಲ ಅವಳೇ ತೊಗೊಂಬರ್ತಿದ್ರು. ಅಲ್ಲಿ ಏನು ಕೊಡ್ತಿದ್ರು ಅದು ನನ್ನ ಹಸ್ಬೆಂಡು ನಮ್ಮ ಅತ್ತೆನೋ ಯಾರೋ ತಿನ್ಕೋತಿದ್ರು. ಬಟ್ ನಾನೇನು ಅಲ್ಲಿ ತಿನ್ನಲಿಲ್ಲ. ಅಲ್ಲಿ ನಾರ್ಮಲ್ ನಿಮಗೇನು ಹೆಸರುಬೇಳೆ ಅನ್ನ, ಪೊಂಗಲ್ಲು ಈ ರೀತಿ ಕೊಡ್ತಾರೆ, ಅದೆಲ್ಲ ಕೋಲ್ಡ್ ಐಟಮ್ಸ್ ಅಂತಲೇ ಹೇಳ್ಬೋದು. ಸೊ ನಾನು ಅದೆಲ್ಲ ಏನು ತಿನ್ನೋಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಬಂದು ನನಗೆ ಸ್ಯಾಟರ್ಡೇ ಡಿಸ್ಚಾರ್ಜ್ ಮಾಡಿದ್ರು. ನೆಕ್ಸ್ಟ್ ನಾನು ಅಂದರೆ ಥರ್ಡ್ ಡೇ ಮತ್ತು ಒಂದು 4-5 ಡೇಸ್ ಆದಮೇಲೆ ಚೆಕಪ್ಪಿಗೆ ಬನ್ನಿ, ಹಿಂಗಿದೆ ನೋಡೋಣ ಅಂದ್ಬಿಟ್ಟು ಹೇಳಿದ್ರು. ನಾನು ಒಂದು 4-5 ಡೇಸ್ ಆದಮೇಲೆ ಹೋದಾಗ ನಾರ್ಮಲ್ ಆಗಿದೆ, ಜಾಂಡೀಸ್ ಏನು ಮಗುಗೂ ಇಲ್ಲ ಅಂತ ಹೇಳಿದ್ರು. ಮತ್ತು ಅಲ್ಲಿ ನಿಮಗೆ ಫೀಡ್ ಮಾಡೋಕ್ಕೆ ಕೂಡ ಯಾವ ರೀತಿ ಫೀಡ್ ಮಾಡಬೇಕು ಅನ್ನೋ ಕ್ಲಾಸಸ್ ಸೆಷನ್ಸ್ ಕೊಡ್ತಾರೆ. ಪ್ರತಿಯೊಂದು ಅಲ್ಲೆಲ್ಲ ನಿಮಗೆ ಏನು ನ್ಯೂ ಮಾಮ್ಸ್ ಅಂತ ಅನಿಸೋದೇ ಇಲ್ಲ. ಬಿಕಾಸ್ ಅವರೇ ನಿಮಗೆ ಇನ್ ಡೀಟೇಲ್ಸಾಗಿ ಪ್ರತಿಯೊಂದು ಡಿಲೆವರಿ ಹೇಗಾಗುತ್ತೆ, ಯಾವ ರೀತಿ ಬರುತ್ತೆ ಪೇಯ್ನ್ಸು, ಯಾವ ರೀತಿ ಎಕ್ಸಸೈಸ್ ಮಾಡಬೇಕು, ಯಾವ ರೀತಿ ಇರಬೇಕು, ಮಗು ಆದಮೇಲೆ ಯಾವ ರೀತಿ ಅದನ್ನು ಕೇರ್ ಮಾಡಬೇಕು, ಫೀಡ್ ಮಾಡಬೇಕು, ಪ್ರತಿಯೊಂದು ಅಲ್ಲಿ ಹೇಳ್ತಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ನಾನು ಬಂದಮೇಲೆ ನನ್ನ ಒಂದು 4th ಡೇಯಿಂದ ನನ್ನ ಮನೆಯಲ್ಲಿ ಬಾಣಂತನ ಅನ್ನೋದು ಸ್ಟಾರ್ಟ್ ಆಯಿತು. ಯಾವ ರೀತಿ ಇತ್ತು ಅಂತಂದರೆ 11 ಡೇಸ್ವರೆಗೂ ನಾನು ಯಾವುದೇ ರೀತಿ ಖಾರ ಆಗಿರ್ಬೋದು ಏನೂ ತಿಂದಿಲ್ಲ. ಜಸ್ಟ್ ಅನ್ನ ಮತ್ತು ತಿಳಿ ಸಾರು ಅಂದರೆ ಬೇಳೆ ಕಟ್ ಅಂತ ಏನು ಹೇಳ್ತಾರೆ ಅದನ್ನೇ 3 ಟೈಮ್ಸ್ ಕೂಡ ತಿಂತಿದ್ದರು. ಮತ್ತು ಮುಂಚೆ ಕಾಲದಲ್ಲಿ ಹೇಳ್ತಿದ್ರು ಸ್ನಾನ ಮಾಡಬಾರ್ದು ಆ ಥರ ಎಲ್ಲ. ಬಟ್ ನಾನು ತಲೆಗೆ ಅನ್ನೋದು 11th ಡೇನೇ ಮಾಡ್ಕೊಂಡಿದ್ದು. ಅದಕ್ಕೆ ಮುಂಚೆ ಮಗುಗಾಗಿರ್ಬೋದು ನಾವಾಗಿರ್ಬೋದು ಸ್ನಾನ ಮಾಡ್ಕೋತಾ ಇದ್ವಿ. ಬಿಕಾಸ್ ಇವಾಗ ಇರೋ ಒಂದು ಸಿಚುಯೇಷನಲ್ಲಿ ನಾವು ಪ್ರತಿ ದಿವಸ ಸ್ನಾನ ಮಾಡಿಲ್ಲ ಅಂತಂದರೆ ನಮ್ಮ ಬಾಡಿ ಕೂಡ ಇರುತ್ತೆ, ನಾವು ಫೀಡ್ ಮಾಡ್ತಿರ್ತೀವಿ ಮಗುಗೆ. ಸೊ ಮಾಡಲೇಬೇಕು, ಅದೊಂದು ಹೇಳ್ತೀನಿ ನಾನು. ಹಿಂದೆ ಕಾಲದಲ್ಲಿ ಇತ್ತು, ಬಟ್ ನಮ್ಮ ಕಡೆಯೂ ಇದೆ. ಆದರೆ ನಾವು ಮೈ ಸ್ನಾನ ಮಾಡ್ಕೋಬೋದು ಅಂತ ಹೇಳ್ತೀನಿ.
ಮತ್ತು ಫುಡ್ ರೂಟೀನ್ ಅಂತ ಬಂದಾಗ ಏನೇನು ತಿನ್ನಬೇಕು ಏನೇನು ತಿನ್ನಬಾರ್ದು ಅನ್ನೋ ಒಂದು ಚಾಟ್ ಕೂಡ ಹಾಸ್ಪಿಟಲಲ್ಲೇ ಕೊಟ್ಟಿರ್ತಾರೆ ನಿಮಗೆ. ಬಟ್ ಅದನ್ನು ನೋಡಿ ಮತ್ತು ದೊಡ್ಡವ್ರು ಏನು ಹೇಳ್ತಾರೆ ಅದನ್ನು ಕೂಡ ಫಾಲೋ ಮಾಡಬೇಕು. ನಾನು ಏನೇನು ತಿಂತಿದ್ದೆ, ಹೇಗೆ ತಿಂತಿದ್ದೆ ಅನ್ನೋದು ನಾನು ಒಂದು 5 ಮಂತ್ಸೇ ಪಥ್ಯ ಅನ್ನೋದಿದ್ದೆ, ಅಂದರೆ 9 ಮಂತ್ಸ್ ಕೂಡ ಇದ್ದೆ. ಬಟ್ ತುಂಬ ಅಂತಂದರೆ 5 ಮಂತ್ಸ್ ಇದ್ದೆ ಅಷ್ಟೇ. ನಾನು ಯಾವ ರೀತಿ ಮಾಡಿದೆ, ಏನು ನನ್ನ ಫುಡ್ ರೂಟೀನ್ ಇತ್ತು ಅನ್ನೋದನ್ನು ನಾನು ಹೇಳ್ತಾ ಬರ್ತೀನಿ ಒಂದೇ ನೋಡ್ತು ಅಂತಂದರೆ 11 ಡೇಸ್ವರೆಗೂ ಹೇಳಿದೆ ಅಲ್ವಾ. ನಾನು ಜಸ್ಟು ಅನ್ನ ಮತ್ತು ತಿಳಿ ಸಾರು ಇದಿಷ್ಟೇ ತಿಂತಿದ್ದು, ಬೇರೆ ಏನು. ತಿಳಿ ಸಾರು ಅಂತಂದರೆ ಇವಾಗ ನೀವು ಬೇಳೆ ಬೇಯಿಸ್ಬಿಟ್ಟು ಅದರಲ್ಲಿ ಏನು ನೀರು ಬರುತ್ತೆ ಅದಕ್ಕೆ ಸುಮ್ಮನೆ ತುಪ್ಪ ಮತ್ತು ಸಾಸಿವೆ ಹಾಕಿಬಿಟ್ಟು ಕೊಡ್ತಾರೆ. ಆಮೇಲೆ 11th ಡೇ ಆದಮೇಲೆ ನಿಮಗೆ ತರಕಾರಿ ಅಂದರೆ ನಾವು ಯಾವ್ಯಾವ ತರಕಾರಿ ಬಳಸ್ಬೋದು ಅಂತಂದರೆ ತುಂಬ ಕ್ಯಾರೆಟ್ ತಿನ್ನಿ. ತರಕಾರಿಯಲ್ಲಿ ನೀವು ಕ್ಯಾರೆಟ್ ಎಷ್ಟು ತಿಂತೀರಾ ಅಷ್ಟು ಜಾಸ್ತಿ ಆಗುತ್ತೆ ಹಾಲು ಅಂತಲೇ ಹೇಳ್ಬೋದು ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲಿ. ಮತ್ತು ಸಬ್ಬಕ್ಕಿ ಸೊಪ್ಪು ಅದು ಕೂಡ ಅಷ್ಟೇ, ನೀವು ಎಷ್ಟು ಸಬ್ಬಕ್ಕಿ ಸೊಪ್ಪು ತಿಂತೀರಾ ಅಷ್ಟು ಮಗುಗೆ ಮಿಲ್ಕ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ನಾನು ಯಾವ ರೀತಿ ಫುಡ್ ತಿಂತಿದ್ದೆ ಅಂತ ಎಲ್ಲ ಹೇಳಿದ್ರೆ, ನನಗೆ ಬಂದು ನಮ್ಮ ಅತ್ತೆ ಮನೇಲಿ ನನ್ನ ಸಿಸ್ಟರ್ ಇನ್ ಲಾ ಮತ್ತು ನಮ್ಮ ಅತ್ತೆ ಇವರೇ ನನಗೆ ಬಾಣಂತನ ಅನ್ನೋದು ಮಾಡಿದ್ದು. ಅದಕ್ಕೆ ಥ್ಯಾಂಕ್ಫುಲ್ ಅಂತ ಅವ್ರಿಗೆ ಈ ಒಂದು ವಿಡಿಯೋ ಮೂಲಕ ಹೇಳ್ತೀನಿ. ಬಿಕಾಸ್ ಪ್ರತಿ ಒಂದು ಹೆಣ್ಣಿಗೂ ಪೋಸ್ಟ್ ಪ್ರೆಗ್ನೆನ್ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ಇರುತ್ತೆ. ಯಾಕೆ ಅಂತಂದರೆ ಆ ಒಂದು ಬೇರ್ ಮಾಡೋರನ್ನ ಕೂಡ ನಾನು ನೋಡಿದ್ದೀನಿ. ಅಂದರೆ ಆ ಒಂದು ಟೈಮಲ್ಲಿ ತುಂಬ ರೆಸ್ಟ್ ಬೇಕಿರುತ್ತೆ ಒಂದು ಹೆಣ್ಣಿಗೆ. ನಾನು ಅದರಲ್ಲಿ ಒಂಥರ ಲಕ್ ಅಂತಲೂ ಹೇಳ್ಬೋದು, ಏನಾದರೂ ಅಂತ ಹೇಳ್ಬೋದು. ಬಿಕಾಸ್ ನಾನು ಅಷ್ಟು 4-5 ಮಂತ್ಸ್ ನನಗೆ ಅದೇ ರೀತಿ ಪೋಸ್ಟ್ ಪ್ರೆಗ್ನೆನ್ಸಿ ಯಾವ ರೀತಿ ಮಾಡ್ಕೋಬೇಕು ಅದೇ ರೀತಿ ನಾನು ಇದ್ದೆ. ಸೊ ಅದಕ್ಕೆ ಸಪೋರ್ಟ್ ಕೂಡ ಮನೆಯವ್ರದ್ದು ಅದೇ ರೀತಿ ಬೇಕಿರುತ್ತೆ. ಅಂದರೆ ರೆಸ್ಟ್ಲೆಸ್ ನೈಟ್ಸ್ ಇರುತ್ತೆ, ರೆಸ್ಟ್ ತುಂಬಾ ಬೇಕಿರುತ್ತೆ, ಸ್ಲೀಪ್ ಬೇಕಿರುತ್ತೆ. ಆ ಟೈಮಲ್ಲಿ ಯಾರೇ ಒಂದು ಹೆಣ್ಣಾಗಿದ್ದರೂ ಕೋಆಪ್ರೇಟ್ ಮಾಡೋರು ಮನೇಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಸೊ ನಾನು ನನ್ನ ಸರೌಂಡಿಂಗ್ ಇದ್ದವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತೀನಿ ಈ ಒಂದು ವಿಡಿಯೋ ಮೂಲಕ. ನೆಕ್ಸ್ಟ್ ಬಂದು ಫುಡ್ ರೂಟೀನ್. 11th ಡೇ ಆದಮೇಲೆ ನಾನು ಮಾರ್ನಿಂಗ್ 3 ಟೈಮ್ಸ್ ಕೂಡ ತಿಂತಿದ್ದೆ. ಅಂದರೆ ಹಳ್ಳಿ ಸೈಡ್ ಹೇಳ್ತಾರೆ 2 ಟೈಮ್ಸ್, ಅಂದರೆ ಮಧ್ಯಾಹ್ನ ಮಾರ್ನಿಂಗ್ ಕಾಫಿ ವಿತ್ ರಸ್ಕ್ ಅದೆಲ್ಲ ತಿಂದುಬಿಟ್ಟು ಮತ್ತೆ ಊಟ ಮತ್ತು ನೈಟ್ ಊಟ ತಿನ್ನಿ ಅಂತ. ಬಟ್ ನಾನು ಯಾವುದೇ ರೀತಿ ಆಯಿಲಲ್ಲಿ ತಿಂದಿಲ್ಲ. ಆದರೆ ಮಾರ್ನಿಂಗೇ ಒನ್ ಟೈಮ್ ಅಡುಗೆ ಮಾಡಿಬಿಡ್ತಿದ್ರು. ಅಂದರೆ ತರಕಾರಿ ಸಾರು ಮಾಡ್ತಿದ್ರು ಮತ್ತು ಸೊಪ್ಪಿನ ಸಾರು ಆಲ್ಟರ್ನೇಟಿವಲ್ಲಿ ತಂದು ಊಟ ಮಾಡ್ತಿದ್ದಿದ್ದು. ಯಾವ ರೀತಿ ಫುಡ್ ಇರಬೇಕು ಅಂತಂದರೆ, ನೀವು ಮಾರ್ನಿಂಗ್ ಟೈಮು 1 ಗ್ಲಾಸ್ ಕಾಫಿ ಮತ್ತು ರಸ್ಕ್ ತಿನ್ಬಿಡಿ. ಮತ್ತು ಊಟ ಬಂದು ಬಿಸಿ ಆದಷ್ಟು ಬಿಸಿನೇ ತಿನ್ನಬೇಕು. ಅಂದರೆ ರೈಸ್ ಮತ್ತು ಸಾಂಬಾರು ಇದಿಷ್ಟೇ, ಮತ್ತು ಹಾಲು ಅನ್ನ, ಮೊಸರು ಅನ್ನೋದು ನಾನು ಒಂದು 5 ಮಂತ್ಸ್ವರೆಗೂ ತಿನ್ನಲಿಲ್ಲ. ಮತ್ತು ತುಪ್ಪನ ಆದಷ್ಟು ಬಳಸಿ. ಬಿಕಾಸ್ ತುಪ್ಪ ತಿನ್ನೋದ್ರಲ್ಲಿ ಫ್ಯಾಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಡಯಟು ಮಾಡಬೇಕು. ಆದರೆ ಫೀಡ್ ಮಾಡೋ ಟೈಮಲ್ಲಿ ನಾವು ಒಂದು 5 ಮಂತ್ಸು ಡಯಟ್ ಅನ್ನೋ ಕಾನ್ಸೆಪ್ಟನ್ನ ಪಕ್ಕಕ್ಕೆ ಇಡಬೇಕು ಅಂತಲೇ ಹೇಳ್ತೀನಿ. ಯಾಕಂದರೆ ನಮ್ಮ ಒಂದು ಹೆಲ್ತಲ್ಲಿ ಒಂದು ಡಿಲಿವರಿ ಆದರೆ ಅದರಲ್ಲಿರೋ ಶಕ್ತಿ ಆಗಿರ್ಬೋದು, ನರ್ವ್ಸ್ ಆಗಿರ್ಬೋದು, ಅದೆಲ್ಲ ತುಂಬಾ ವೀಕ್ ಆಗಿರುತ್ತೆ. ಅದಕ್ಕೋಸ್ಕರ ಅದನ್ನು ನಾವು ಬ್ಯಾಕ್ ತೊಗೋಬೇಕು ಅಂತಂದರೆ ನಾವು ತುಂಬ ಫ್ರೂಟ್ಸ್ ಕೊಡಲ್ಲ ಅಂತ ಹೇಳ್ತಾರೆ ಒಂದು ಬಾಣಂತಿಯಲ್ಲಿ. ನಾನು ಕೂಡ ಯಾವುದೇ ಒಂದು ಫ್ರೂಟ್ಸ್ನ ತಿಂದಿಲ್ಲ 5 ಮಂತ್ಸು. ಅದಾದಮೇಲೆ ನಾನು ಆ್ಯಪಲ್ಲು ಮತ್ತು ಈ ಥರ ಎಲ್ಲ ಫ್ರೂಟ್ಸ್ನ ತಿಂದಿದ್ದು. ನೆಕ್ಸ್ಟ್ ಬಂದು ವೆಜಿಟೇಬಲ್ಸ್ ಬಂದು ನಾರ್ಮಲಾಗಿ ಎಲ್ಲ ತಿಂತಿದ್ದೆ. ಅಂದರೆ ಕ್ಯಾರೆಟು, ಗಡ್ಡೆಕೋಸು, ಹುಳ್ಳಿಕಾಯಿ, ಶೀತ ಅಂತ ಹೇಳ್ತಾರೆ, ಹುಳ್ಳಿಕಾಯಿ ಕೂಡ ಅಷ್ಟೊಂದು ಬಳಸ್ತಿರ್ಲಿಲ್ಲ. ಮತ್ತು ಮುಲ್ಲಂಗಿ ಕೂಡ ತಿನ್ನಬಾರ್ದು ನೀವು, ಪ್ರೆಗ್ನೆಂಟಲ್ಲೇ ಆಗಿರ್ಬೋದು ಪೋಸ್ಟ್ ಪ್ರೆಗ್ನೆಂಟಲ್ಲೇ ಆಗಿರ್ಬೋದು. ಮುಲ್ಲಂಗಿ ಮತ್ತು ಬೆಂಡೆಕಾಯಿ ಇದೆರಡೂ ತುಂಬಾ ಅವಾಯ್ಡ್ ಮಾಡಿ. ಅವೆರಡೂ ಆಲ್ಮೋಸ್ಟ್ ನೀವು ಪ್ರೆಗ್ನೆಂಟ್ ಆದಾಗಿಂದ ಬಾಣಂತಿಯಾಗಿ 1 ಇಯರ್ ಆಗೋವರೆಗೂ ಅವೆರಡು ತರಕಾರಿನ ಮಾತ್ರ ತಿನ್ನಲೇಬಾರ್ದು. ಮತ್ತು ಇದು ಸೊಪ್ಪಲ್ಲಿ ಬಂದು ದಂಟಿನ ಸೊಪ್ಪು ಅಂತಾರಲ್ವ ಅದು ಕೂಡ ಅಷ್ಟೇ. ನೆಕ್ಸ್ಟ್ ಬಂದುಬಿಟ್ಟು ಸಾಂಬಾರು ಅಂತಂದರೆ ನೀವು ಎಲ್ಲ ಸೊಪ್ಪು ಅಂದರೆ ನೀವು ಎಲ್ಲ ಸೊಪ್ಪು ಅನ್ಬೋದು, ಮತ್ತು ಪಾಲಕ್ ಸೊಪ್ಪಾಗಿರ್ಬೋದು, ಇದೆಲ್ಲ ತುಂಬಾ ಬಳಸಿ. ನಾನು ಯಾವ ರೀತಿ ಫುಡ್ ರೊಟೀನ್ ಇತ್ತು ಅಂತಂದರೆ, 1 ಡೇ ವೆಜಿಟೇಬಲ್ ಸಾಂಬಾರು ತಿಂದರೆ 1 ಡೇ ಸಬ್ಬಕ್ಕಿ ಸೊಪ್ಪು ಹಾಕಿಬಿಟ್ಟು ಬಸ್ಸಾರು ಥರ ಮಾಡ್ಕೊಳೋದು. ಮತ್ತು ನೆಕ್ಸ್ಟ್ ಡೇ ಬಂದುಬಿಟ್ಟು ಎಗೈನ್ ಸೊಪ್ಪಿನ ಸಾರು, ಅಂದರೆ ಪಾಲಕ್ ಸೊಪ್ಪು ಕೂಡ ತಿನ್ಬೋದು. ನಮ್ಮ ಕಡೆ ಹೀರೆಕಾಯಿ ಕೂಡ ಕೊಡ್ತಿದ್ರು. ಹೀರೆಕಾಯಿ ತಿಂತಂದರೆ
ತುಂಬಾ ಹಾಲಾಗುತ್ತೆ ಅಂದ್ಬಿಟ್ಟು ನಾನು ಹೀರೆಕಾಯಿ ಕೂಡ ತಿಂತಿದ್ದೆ. ಯಾವುದೇ ರೀತಿ ನನ್ನ ಮಗುಗೆ ಶೀತ ಅಂತ ಆಗಲಿಲ್ಲ. ಬಿಕಾಸ್ ನನ್ನದು ಹೀಟ್ ಬಾಡಿ ಇದ್ದಿದ್ದರಿಂದ ಹೀಟ್ ಬಾಡಿ ಯಾರಿರುತ್ತೆ ಅವರು ಮಿಕ್ಸ್ ಮಾಡಿ ತಿನ್ಬೋದು. ಅಂದರೆ ಒಂದು ಐಟಮ್ ಶೀತ ಇದ್ದು ಒಂದು ಐಟಮ್ ಹೀಟ್ ಇರೋದು ಆ ಥರ ತಿಂದರೆ ಕೂಡ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ಬೋದು. ಈ ರೀತಿ ಫುಡ್ ರೂಟೀನ್ ಇತ್ತು. ಮತ್ತು ಟಿಫನ್ಸ್ ಅಂತ ಬಂದರೆ ನೀವು ಒಣಕೊಬ್ಬರಿ ಹಾಕ್ಕೊಂಡು ಯಾವುದೇ ರೀತಿ ಅಂದರೆ ಚಿತ್ರಾನ್ನ ಆಗಿರ್ಬೋದು, ಮೆಣಸನ್ನ ಆಗಿರ್ಬೋದು, ಬೆಳ್ಳುಳ್ಳಿ ಅನ್ನ ಆಗಿರ್ಬೋದು, ಮತ್ತು ಮೆಂತ್ಯ ಸೊಪ್ಪು ಬಳಸಿ ಮೆಂತ್ಯ ಬಾತ್ ಅಂತಂದರೆ ಮಸಾಲೆ ಎಲ್ಲ ಇಟ್ಟು ಅಲ್ಲ, ಮೆಂತ್ಯ ಸೊಪ್ಪಲ್ಲೇ ಚಿತ್ರಾನ್ನ ಥರನೂ ಮಾಡ್ಕೋಬೋದು. ಅಂದರೆ ಕೊತ್ತಂಬರಿ ಸೊಪ್ಪು ಹಾಕ್ತೀವಲ್ಲ ಆ ಟೈಮಲ್ಲಿ ನಾವು ಮೆಂತ್ಯ ಸೊಪ್ಪನ್ನ ಕ್ಲೀನಾಗಿ ಫ್ರೈ ಮಾಡಿಬಿಟ್ಟು ತುಪ್ಪದಲ್ಲಿ ಅದನ್ನು ಕೂಡ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಹಾಲು ಕೂಡ ಅಷ್ಟೇ ಆಗುತ್ತೆ. ಈ ಒಂದು ರೆಸಿಪಿನ ನಾನು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ, ಯಾರಿಗಾದರೂ ಬೇಕಿದ್ದರೆ ನೋಡ್ಬೋದು ನೀವು. ಮತ್ತು ನಾನು ಪೆಪ್ಪರ್ ರೈಸ್ ಆಲ್ರೆಡಿ ಶೇರ್ ಮಾಡಿದ್ದೀನಿ, ನೀವು ಅದನ್ನು ಕೂಡ ನೋಡ್ಬೋದು. ಚಿತ್ರಾನ್ನ ಅಂತ ಬಂದಾಗ ಕೂಡ ಅಷ್ಟೇ, ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ, ಜೀರಿಗೆ, ನೀವು ಆದಷ್ಟು ಯಾವುದೇ ಒಂದು ಅಡುಗೆ ಮಾಡಲಿ ಜೀರಿಗೆನ ಸ್ವಲ್ಪ ಜಾಸ್ತಿನೇ ಬಳಸ್ಕೋಬೇಕು. ಅಂದರೆ ಪೋಸ್ಟ್ ಪ್ರೆಗ್ನೆನ್ಸಿ ಇರುವಾಗ ಅದು ಕೂಡ ಬೆಳ್ಳುಳ್ಳಿ, ಜೀರಿಗೆ ಇದನ್ನು ಕೂಡ ತುಂಬಾ ಬಳಸೋದ್ರಿಂದ ಇದಾಗುತ್ತೆ. ಮತ್ತು ಆನಿಯನ್ಸ್ ಕೂಡ ಬಳಸೋಕೆ ಹೋಗಬೇಡಿ, ಸನ್ನಿ ಆಗುತ್ತೆ ಅಂತ ಹೇಳ್ತಾರಲ್ವ. ಸೊ ನಾನು ಯಾವುದೇ ರೀತಿಯ ಆನಿಯನ್ಸ್ನ ತಿಂತಿರಲಿಲ್ಲ. ಆಯಿಲ್ ಆಗಿರ್ಬೋದು, ಆನಿಯನ್ಸ್ ಆಗಿರ್ಬೋದು, ಇದು ಯಾವುದು ತಿಂತಿರಲಿಲ್ಲ. ಮತ್ತು ವೀಕ್ಲಿ ಒನ್ಸ್ ಮಾತ್ರ ನಾನು ಹೆಡ್ ಬಾತ್ ಮಾಡ್ಕೊತಿದ್ದೆ. ಹೆಡ್ ಬಾತ್ ಮಾಡಿಕೊಂಡು ಇವಾಗೆಲ್ಲ ಹಾಗೆ ಫ್ಯಾನಲ್ಲಾಗಿರ್ಬೋದು, ಇಲ್ಲ ಅಂತಂದರೆ ಹೇರ್ ಡ್ರೈಯರಲ್ಲಾಗಿರ್ಬೋದು ತಲೆ ಒಣಗಿಸ್ಕೊತಾರೆ. ನಾನು ಸಾಂಬ್ರಾಣಿ ಹಾಕ್ಕೊಂಡು ಅದೇ ರೀತಿ 5 ಮಂತ್ಸ್ನ ಚೆನ್ನಾಗೆ ಅಂಗೈಗಾಗಿರ್ಬೋದು, ಅಂಗಾಲಿಗಾಗಿರ್ಬೋದು, ಬೆನ್ನಿಗಾಗಿರ್ಬೋದು, ತಲೆಗಾಗಿರ್ಬೋದು ಚೆನ್ನಾಗೆ ಕೆಂಡ ಎಲ್ಲ ಹಾಕಿಬಿಟ್ಟು ಸಾಂಬ್ರಾಣಿ ಹಾಕ್ಬಿಟ್ಟು ಅದರಲ್ಲೇ ನಾನು ಡ್ರೈ ಮಾಡ್ಕೊತಾ ಇದ್ದಿದ್ದು. ಅದು ಮಾಡೋದ್ರಿಂದ ಬಾಡಿ ಹೀಟ್ ಕೂಡ ಆಗುತ್ತೆ, ಮತ್ತು ಸನ್ನಿ ಅನ್ನೋದು ಆಗಲ್ಲ. ಮತ್ತು ನಮ್ಮ ಬೆನ್ನಿಗೆ ಏನಿರುತ್ತೆ ಅದು ಒಂಥರ ಪ್ರೋಟೀನ್ ರಿಚ್ ಅಂತ ಅಂದರೆ ಫುಡ್ಡಲ್ಲಿ ಎಷ್ಟು ಇಂಪಾರ್ಟೆಂಟ್ ಇರುತ್ತೋ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ ಅಂತ ಹೇಳ್ಬೋದು. ನಾನು ಇದ್ರದ್ದೆಲ್ಲ ಒಂದು ವ್ಲಾಗ್ಸ್ನ ಮಾಡಿ ಹಾಕೋಕ್ಕಾಗಲಿಲ್ಲ, ಬಿಕಾಸ್ ನಾನು ಆ ಟೈಮಲ್ಲಿ ಯೂಟ್ಯೂಬ್ ಮಾಡ್ತಿರ್ಲಿಲ್ಲ ಅಲ್ವಾ. ಸೊ ನಾನು ಹೇಳ್ತಿದ್ದೀನಿ ಅಷ್ಟೇ, ಯಾವ ರೀತಿ ನಾವು ಒಂದು ಬಾಣಂತ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಿರೋದು. ನೆಕ್ಸ್ಟ್ ಬಂದು ಮಗುಗೂ ಕೂಡ ಅಷ್ಟೇ ಎವ್ರಿ ಡೇ ಇಲ್ಲ ಡೇ ಬೈ ಡೇ ತಲೆಗೆ ಸ್ನಾನ ಮಾಡಿಸ್ಬಿಟ್ಟು ಅವ್ರಿಗೂ ಬಜೆ ಅಂತ ಏನಿರುತ್ತೆ ಅದು ಆದಷ್ಟು ಹಾಕೋಕ್ಕೆ ಟ್ರೈ ಮಾಡಿ. ಒಬ್ಬೊಬ್ರು ಹೇಳ್ತಾರೆ ಬಜೆ ಹಾಕಬಾರ್ದು ಅಂತ. ಇಲ್ಲ, ಬಜೆ ಹಾಕಿದ್ರೆ ಏನಾಗುತ್ತೆ ಅಂದರೆ ನಾವು ತಿನ್ನೋ ಪ್ರತಿಯೊಂದು ಊಟನೂ ಹೀಟ್ ಆಗಿರೋದ್ರಿಂದ ಮಗುಗೆ ಡೈಜೆಷನ್ ಚೆನ್ನಾಗಾಗುತ್ತೆ, ಅವ್ರಿಗೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ಹೇಳ್ಬೋದು. ಸೊ ಅದನ್ನೆಲ್ಲ ಅರ್ಧ ಹಾಕಬೇಕು. ಅಂದರೆ ತಾಯಿ ಹಾಲು ಏನಿರುತ್ತೆ ಅದನ್ನು ಒಳ್ಳೆಯಲ್ಲಿ ತೊಗೊಂಡು ಅದಕ್ಕೆ ಬಜೆ ಅಂತಂದರೆ ಅದು ಸಿಗುತ್ತೆ, ಬಾಣಂತಿ ಸಾಮಾನು ಅಂತ ಗಂಧಿಗೆ ಅಂಗಡಿಯಲ್ಲಿ ಕೇಳಿದ್ರೆ ನೀವು ಕೊಡ್ತಾರೆ. ಅದನ್ನು ಚೆನ್ನಾಗಿ ಒಂದು ಚಿಕ್ಕದ ಕಲ್ಲು ತೊಗೊಂಡು ಅದಕ್ಕೆ 1-2 ಡ್ರಾಪ್ಸ್ ಅಷ್ಟು ಹಾಲು ಹಾಕಿ ಚೆನ್ನಾಗಿ ಅರ್ದ್ಬಿಟ್ಟು ಮಗುಗೆ ಡೈಲಿ 1 ಟೈಮ್ ಅದನ್ನು ಕುಡಿಸೋದ್ರಿಂದ, ಇಲ್ಲ ಡೇ ಬೈ ಡೇ ಕುಡಿಸೋದ್ರಿಂದ ಮಗುಗೆ ಡೈಜೆಷನ್ ಚೆನ್ನಾಗಾಗುತ್ತೆ, ಹೆಲ್ದಿಯಾಗಿ ಕೂಡ ಇರ್ತಾರೆ. ಮತ್ತು ಆಫ್ಟರ್ 3 ಮಂತ್ಸ್ ಆದಮೇಲೆ ಒಂದು ಬಾದಾಮಿನ ನೆನೆಸ್ಬಿಟ್ಟು ನೀರಲ್ಲಿ ಓವರ್ ನೈಟು ಮಾರ್ನಿಂಗು ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ಕೂಡ ಹಾಲಲ್ಲಿ ಚೆನ್ನಾಗಿ ಅರ್ದ್ಬಿಟ್ಟು ಮಗುಗೆ ಕುಡಿಸೋದ್ರಿಂದ ಅವ್ರ ವೆಯ್ಟ್ ಕೂಡ ಗೇನ್ ಆಗ್ತಾರೆ ಮತ್ತು ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇದೇ ರೀತಿ ನನ್ನ ಒಂದು 3 to 5 ಮಂತ್ಸ್ ಜರ್ನಿನ ನಾನು ನೋಡ್ಕೊಂಡು ಬಂದಿದ್ದು. ಅದಾದ ನಂತರ ಒಂದೊಂದಾಗೆ ತಿಂದ್ಕೊಂಡು ಬರ್ಬೋದು. ಅಂದರೆ ತುಪ್ಪ, ಎಣ್ಣೆ ಆಗಿರ್ಬೋದು, ಆನಿಯನ್ಸ್ ಆಗಿರ್ಬೋದು. ನಾನು ಆಫ್ಟರ್ 7 ಮಂತ್ಸ್ ಆಲ್ಮೋಸ್ಟ್ ಎಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. 7 to 9 ಮಂತ್ಸ್ ಆದಮೇಲೆ ಅಲ್ಲಿವರೆಗೂ ನಾನು ಯಾವುದೇ ರೀತಿ ಮಸಾಲ ಐಟಮ್ಸ್ ಆಗಿರ್ಬೋದು, ಜಂಕ್ ಫುಡ್ಸ್ ಆಗಿರ್ಬೋದು ಏನೋ ಒಂದು ಸ್ವಲ್ಪನೂ ತಿಂದಿಲ್ಲ. ತಿನ್ಬೋದು ಅಂತ ಡಾಕ್ಟರ್ಸ್ ಹೇಳ್ತಾರೆ, ಬಟ್ ಮಗು ಇಂಪಾರ್ಟೆಂಟ್ ಅಲ್ವಾ. ಮುಂದೆ ನಮಗೆ ಅಂದರೆ ಏನಂತಾರೆ, ಹೆಲ್ತ್ ಕೂಡ ಚೆನ್ನಾಗಿರಬೇಕು ಅಂತಂದರೆ ಈ ಒಂದು 5 ಮಂತ್ಸ್ ನಾವು ಆದಷ್ಟು ಟ್ರೈ ಮಾಡಬೇಕು ಚೆನ್ನಾಗಿರೋದಕ್ಕೆ. ಮತ್ತು ನಿಮಗೆ ಅಕಸ್ಮಾತ್ ಹಾಲು ಮಾರ್ಕೆಟಲ್ಲಿ ಗ್ಯಾಲಾಕ್ಟೋ ಅಂತ ಒಂದು ಹಾಲು ಪೌಡರ್ ಬರುತ್ತೆ, ನೀವು ಅದನ್ನು ಕೂಡ ತಗೋಬೋದು. ಸ್ವಲ್ಪ ವಾಯ್ಸ್ ಓವರ್ ಲೋ ಅನ್ನಿಸ್ತು, ಅದಕ್ಕೋಸ್ಕರ ಇವಾಗ ವಾಯ್ಸ್ ಓವರ್ ಕೊಡ್ತಾ ಇರೋದು ನಾನು. ನೆಕ್ಸ್ಟ್ ನೀವೇನಪ್ಪ ಮಾಡಬೇಕು ಅಂತಂದರೆ ಆಲ್ಮೋಸ್ಟ್ 1.5 ಮಂತ್ ಆದಮೇಲೆ ಪ್ರತಿಯೊಂದು ತರಕಾರಿ ಆಗಿರ್ಬೋದು, ಸೊಪ್ಪಾಗಿರ್ಬೋದು ನೀವೆಲ್ಲ ತಿನ್ಬೋದು. ಆದರೆ ಗಂಡು ಮಕ್ಕಳಿಗೆ ಚಪಾತಿ ಈ ಥರ ಗಟ್ಟಿ ಪದಾರ್ಥ ಅರಗಲ್ಲ ಅಂತ ಹೇಳ್ತಾರೆ. ನನ್ನ ಮಗನೂ ಕೂಡ ಅಷ್ಟೇ, ನಾನು ಒಂದು 5 to 6 ಮಂತ್ಸ್ ಆದಮೇಲೆ ಚಪಾತಿ, ರೊಟ್ಟಿ ಈ ರೀತಿ ಎಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲರಿಗೂ ತುಂಬ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದು ಯಾರು ಪೋಸ್ಟ್ ಪ್ರೆಗ್ನೆನ್ಸಿ ಇರ್ತಾರೆ ಅವ್ರಿಗೆ
ಯಾವುದಾದ್ರೂ ಒಂದು ಇನ್ಫಾರ್ಮೇಷನ್ಸ್ ಮಿಸ್ ಆಗಿದ್ದರೆ ನೀವು ಅದನ್ನು ಕೂಡ ನನ್ನ ಹತ್ರ ಶೇರ್ ಮಾಡ್ಬೋದು. ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿದ್ರೆ ನಾನು ಅದ್ರ ಬಗ್ಗೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗ್ಸಲ್ಲಿ ನನ್ನ ಮಗುಗೆ ಯಾವ ರೀತಿ ನಾನು ಫುಡ್ನ ಸ್ಟಾರ್ಟ್ ಮಾಡಿದೆ, ಯಾವ್ಯಾವ ರೀತಿ ಫುಡ್ ಯಾವ್ಯಾವ ಮಂತಲ್ಲಿ ಯಾವುದನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ನಿಮಗೆ ಇನ್ಫಾರ್ಮೇಷನ್ಸ್ ನಾನು ಹೇಳ್ತೀನಿ. ಇದೇ ರೀತಿ ನನ್ನ ಚಾನಲ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.